ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಪನ್ನೀರ್ ಮಸಾಲಾ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಪಾಲಕನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸಲು ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ 4 ಗೋಡಂಬಿ 4 ಬಾದಾಮಿಯನ್ನು ಸೇರಿಸಿದ್ದೇನೆ. ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ಥಿಕ್ನೆಸ್ಸು ಮತ್ತು ಟೇಸ್ಟ್ ಬರಲಿಕ್ಕೆ ಅಂತ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ತಿರುಗಿಸಿ ಹಾಕ್ತಾ ಇದ್ದೀನಿ. ಇದಕ್ಕೆ ಪಾಲಕ್ ಬೇಗ ಬೇಯುತ್ತೆ, ಸ್ವಲ್ಪ ಬೆಂದರೆ ಸಾಕು, ಆಮೇಲೆ ಮತ್ತೆ ಫ್ರೈ ಮಾಡ್ಕೊಳ್ತೀವಲ್ವ. ಇವಾಗ ಪನ್ನೀರನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜೇ ಆಗಿದೆ ಕಟ್ ಮಾಡ್ಕೊಂಡಿರೋದು. ಪನ್ನೀರನ್ನು ಬೇಯಿಸ್ಕೊಳ್ಬೋದು ಅಥವಾ ಫ್ರೈನೂ ಮಾಡ್ಕೊಳ್ಬೋದು. ಪಾಲಕನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಪನ್ನೀರನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಶೆಲೋ ಫ್ರೈ ಥರ ಆಗಬೇಕು, ತುಂಬ ಫ್ರೈ ಏನಾಗಬೇಕಂತ ಏನಿಲ್ಲ. ಎತ್ತಿಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ತೇಜ್ಪತ್ತವನ್ನು ಹಾಕಿದ್ದೇನೆ, ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ದೊಡ್ಡ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ವಾಸನೆ ಬರುತ್ತೆ ಅಂತ ಇದರದ್ದು ಬೆಂದಿಲ್ಲ ಅದು ಸ್ಮೆಲ್ ಬರುತ್ತೆ. ಇವಾಗ ಅಚ್ಚಕಾರ ಪುಡಿ ಮತ್ತು ಅರಿಶಿನ ಪೌಡ್ರನ್ನು ಸೇರಿಸಿದ್ದೇನೆ. ಅಚ್ಚಕಾರ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ದೊಡ್ಡ ಸೈಜ್ ಟೊಮೆಟೊವನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಪ್ಯೂರಿ ಮಾಡ್ಕೊಳ್ಳೋಣ. ಅದನ್ನು ಇದರ ಫ್ರೈ ಮಾಡ್ಕೊಂಡ ಜೊತೆ ಸೇರಿಸ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಒಂದು 3 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ, ಇವಾಗ ಪಾಲಕನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಿರೋ ಪಾಲಕನ್ನು ಇದರಲ್ಲಿ ಸೇರಿಸೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಸೇಮ್ ಮಸಾಲೆಗೆ ಮಶ್ರೂಮು ಸೇರಿಸ್ಕೊಳ್ಬೋದು ಅಥವಾ ಹಸಿ ಬಟಾಣೆ ಕಾಳನ್ನು ಸೇರಿಸ್ಕೊಳ್ಬೋದು, ಅದೂ ಚೆನ್ನಾಗಾಗತ್ತೆ. ಸೇಮ್ ಮೆಥಡೇ ಮಸಾಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತೀನಿ, ಇಲ್ಲಾಂದರೆ ಒಗ್ಗರ ಥರ ಇರುತ್ತೆ ಅಂತ. ಚೆನ್ನಾಗಿ ಕುದಿ ಬರಬೇಕು, ಅದರ ಒಂಥರ ಸ್ಮೆಲ್ ಇರುತ್ತಲ್ಲ ಅದು ಹೋಗಬೇಕು. ಈಗ ಚೆನ್ನಾಗಿ ಬೆಂದಿದೆ. ಈಗ ಅದನ್ನ ಪನ್ನೀರನ್ನು ಸೇರಿಸೋಣ. ಇವಾಗ ಒಂದು ಕುದಿ ಬರಲಿ. ಇವಾಗ ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಇದ್ದರೆ ಇದಕ್ಕೆ ಸೇರಿಸ್ಕೊಳ್ಬೋದು, ಟೇಸ್ಟಿಗೆ ಚೆನ್ನಾಗಾಗತ್ತೆ ಅಂತ. ಬೇಕು ಅಂದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದ್ರ ಜೊತೆ ಚಪಾತಿ ಇದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಇವಾಗ ಚಪಾತಿ ಮಾಡಿದ್ದೀನಿ. ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಚೆನ್ನಾಗಿ ಮೆದುವಾಗಿ ಕಲಿಸ್ಕೊಂಡ್ರೆ ಚಪಾತಿಗಳು ಮೆತ್ತಿಗೆ ಚೆನ್ನಾಗಿ ಬರುತ್ತೆ. ಈ ಥರ ಉಬ್ಕೊಂಡೇ ಬರುತ್ತೆ, ಚೆನ್ನಾಗೇ ಬರುತ್ತೆ. ಈ ಗ್ರೇವಿನೂ ಪೂರಿ ಜೊತೆನೂ ತಿನ್ಬೋದು, ಅದನ್ನು ಚೆನ್ನಾಗಿರುತ್ತೆ, ಪೂರಿಗೂ ಮ್ಯಾಚ್ ಆಗುತ್ತೆ. ಇವಾಗ ಸರ್ವ್ ಮಾಡೋಣ.
ಇದ್ರ ಮೇಲ್ಗಡೆ ಬೆಣ್ಣೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋದಕ್ಕಾಗಿ ಧನ್ಯವಾದಗಳು.